ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಅದ್ರಲ್ಲಿ ಕತೆ ಏನು ಬರುತ್ತೆ ಮತ್ತು ಅದ್ರ ಸ್ಟೋರಿ ಹೇಗಾಗುತ್ತೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಸ್ಟೋರಿ ಮತ್ತು ಊರಿಂದ ಅಜ್ಜಿ ಮತ್ತು ಮಾವ ಬಂದಿದ್ದಾರೆ. ಅವರಿಗೆ ಭೂಮಿ ನೋಡಬೇಕು, ಭೂಮಿ ಕರ್ಕೊಂಡು ಬರ್ರೋ, ಭೂಮಿ ನೋಡಬೇಕು ಅಜ್ಜಿ ತೆಣ್ತಿನ ಅಂತ ಅಜ್ಜಿ ಕೇಳ್ತಾಳೆ ಇದೆ. ಊರಿಗೆ ಹೋದಾಗ ಮನಸ್ವಿನಿ ಅವಳು ಭೂಮಿ ಅಲ್ಲ ಅಂತ ಹೇಳಿರ್ತಾರೆ, ಸುಳ್ಳು ಹೇಳಿರ್ತಾರೆ. ಮತ್ತು ಅವಳು ಡ್ರೆಸ್ ಹಾಕ್ಕೊಂಡು ಹೋಗಿರ್ತಾಳೆ ಅಂತ ಹೇಳಿರ್ತಾರೆ. ಮದುವೆ ಅವಳದು ಅಜಿತ್ ಜೊತೆ ಮದುವೆ ಆಗಿಲ್ಲ ಅಂತಲೂ ಹೇಳಿರ್ತಾರೆ. ಈ ಈ ಈ ಸಿಚುವೇಷನ್ನಲ್ಲಿ ಅಜ್ಜಿ ಸೊಸೆನ ಕೂರಿಸ್ಕೊಂಡು ಎಲ್ಲೇ ಭೂಮಿ ಕರಿಯೇ ಮಾತಾಡ್ಸೋಣ ಅಂತ ಹೇಳುತ್ತೆ. ಬರ್ತಾಳೆ ಅತ್ತೆ, ಬರ್ತಾಳೆ ಬರ್ತಾಳೆ ಅಂತಲೇ ಹೇಳ್ತಾ ಇರ್ತಾಳೆ. ಆಮೇಲೆ ಮನೆಯವರೆಲ್ಲರೂ ಕೂತು ಎಲ್ಲ ವಿಷಯನೂ ಮಾತಾಡಿಕೊಂಡು, ಹಳ್ಳಿ ವಿಷಯ ಮತ್ತು ಇಲ್ಲಿ ಹೆಂಗೆ ಅಲ್ಲಿ ಹೆಂಗೆ ಅಂತೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಅಜಿತ್ನ ಮಾವನು ಅಜಿತ್ನ ತಮ್ಮನೂ ಭೂಮಿ ಮತ್ತು ಅಜಿತ್ ಇಬ್ಬರು ಮಾತಾಡ್ತಾ ರೂಮಲ್ಲಿರ್ತಾರೆ. ಈ ಸಿಚುವೇಶನ್ ಹೆಂಗೆ ಹ್ಯಾಂಡ್ಲ್ ಮಾಡೋದು ಅಂತೇಳಿ. ಅಷ್ಟೊತ್ತಿಗೆ ಅವರಿಬ್ಬರು ಎಂಟ್ರಿ ಕೊಡ್ತಾರೆ. ಅಲ್ಲಿಗೆ ಎಂಟ್ರಿ ಕೊಟ್ಟಾಗ ಅಂಜು ಸೊಸೆ ಕರ್ಕೊಬನ್ನಿ ಅಂದಾಗ ಮುಖ ನೋಡ್ತಿರ್ತಾಳೆ. ಅವಳಿಗೂ ಏನೂ ಅರ್ಥ ಆಗಲ್ಲ, ಏಕೆಂದರೆ ಎಲ್ಲರಿಗೂ ಗೊತ್ತು ಸುಳ್ಳು ಹೇಳಿರೋ ವಿಷಯ, ಭೂಮಿ ಅಜಿತ್ ಹೆಂಡ್ತಿ ಅಲ್ಲ ಅಂಥೇಳಿ. ಅಜಿತ್ಗೆ ಮದುವೆ ಆಗಿದೆ ಅಂಥೇಳಿ. ಮತ್ತು ಮನಸ್ವಿನ ಅಲ್ಲಿ ಅವರು ಮೊಮ್ಮಗನಿಗೆ ಕೊಟ್ಟು ಮದುವೆ ಮಾಡ್ಕೋಬೇಕು ಅಂತ ಅಜ್ಜಿ ಆಸೆ ಇದೆ. ಅದಕ್ಕೋಸ್ಕರ ಮನಸ್ವಿ ಎಲ್ಲೋದ್ಲು ಅಂತ ಹೇಳಿದ್ರೆ, ಮನಸ್ವಿ ಕಾನ್ಸ್ಟೇಬಲ್ ಆಗಬೇಕು ಅಂತ ಆಸೆ ಇತ್ತಲ್ಲ, ಹಂಗಾಗಿ ಅವಳು ಟ್ರೈನಿಂಗ್ ಹೋಗಿದ್ದಾಳೆ ಅಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಹೌದಾ, ಒಳ್ಳೆ ಕೆಲಸ ಬಿಡು, ಮದುವೆ ಟ್ರೈನಿಂಗ್ ಮುಗಿಸ್ಕೊ ಬರಲಿ, ಆಮೇಲೆ ಮದುವೆ ಮಾಡ್ಕೊಳ್ಳೋಕ್ಕೆ ನನ್ನ ಮೊಮ್ಮಗನಿಗೆ ಸರಿ ಹೋಗುತ್ತೆ ಅಂತ ಅಜ್ಜಿ ಹೇಳ್ತಾಳೆ. ಆವಾಗ ಇವ ಅಜ್ಜಿನೂ ಮುಖ ನೋಡ್ಕೊಳ್ತಾ ಇರ್ತಾರೆ. ನಿಮಗೆ ಇದೆಲ್ಲ ಗೊತ್ತಿದೆ ಅಲ್ವಾ ಅಂತ ಹೇಳಿದಾಗ ಗೊತ್ತಿದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅಜ್ಜಿ ತಮ್ಮಗೆ ಹುಷಾರಿಲ್ಲದ ಒಂದು ಕಾರಣ ಇಟ್ಕೊಂಡು ಅದನ್ನೇ ಎಳಿತಾ ಇದ್ದಾರೆ. ಭೂಮಿ ಅವಳು ಪಾಪ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಇವಾಗ. ಈಗ ಮುಸ್ಕು ಹಾಕ್ಕೊಂಡು ಅವ್ರ ಮುಂದೆ ಬಂದು ನಿಂತ್ಕೋಬೇಕಾಗಿದೆ. ಮುಸ್ಕು ಯಾಕೆ ತೆಗಿಯಲ್ಲ ಅಂದರೆ ಅದು ಏನೋ ದೇವ್ರ ಪೂಜೆ ಶಾಪ, ಹಾಗೆ ಅಜಿತ್ ಭಿಕ್ಷೆ ಬಿಡಬೇಕು, ಭೂಮಿ ಮುಸ್ಕು ಹಾಕಬೇಕು ಅಂತ ಏನೋ ಬಾಯಿ ಬಂದಿದ್ದು ಒಂದು ಆ ಗಂಟಿಗೆ ಆ ಕ್ಷಣಕ್ಕೆ ಹೇಳ್ಬಿಡ್ತಾರೆ. ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲಿ ಮುಸ್ಕು ಹಾಕ್ಕೊಂಡು ಬಂದು ಅಜಿತ್ ಹೆಂಡ್ತಿ ಅಂತ ಕರ್ಕೊಬಂದಿದ್ದಾನೆ, ಆದರೆ ಮುಸ್ಕು ತೆಗಿತಿಲ್ಲ. ಏನಕ್ಕೋ ಮುಸ್ಕು ತೆಗಿತಿಲ್ಲ, ತೆಗಿ ನೋಡೋಣ ಅಂತ ಅಂದರೆ, ಇಲ್ಲ ತೆಗಿಯೋಂಗಿಲ್ಲ, ವ್ರತ ಮಾಡ್ತಿರೋದು, ಅಜಿತ್ತು ಭಿಕ್ಷೆ ಬಿಡೋದು, ಅಜಿತ್ ಹೆಂಡ್ತಿ ಥರ ಮುಸ್ಕು ಹಾಕ್ಕೊಳ್ಳೋದು, ಈ ಥರ ವ್ರತ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಳೆ. ಆವಾಗ ಹೌದಾ, ಮತ್ತು ಅಜಿತ್ ಹೋಗಿದ್ನ ಭಿಕ್ಷೆ ಬಿಡ್ಕೊಬಂದ ಅಂತ ಕೇಳುತ್ತೆ ಅಜ್ಜಿ. ಹೌದು, ಭಿಕ್ಷೆ ಬಿಡ್ಕೊಂಡು ಬಂದ, ಭೂಮಿ ಇವಾಗ ಈ ಥರ ಯಾರಿಗೂ ಮುಖ ತೋರಿಸೋಂಗಿಲ್ಲ ಅಂತ. ಹೌದೇನಮ್ಮ, ನಿನ್ನ ಹೆಸ್ರು ಭೂಮಿನ ಅಂದ್ರೆ ಹ್ಞೂ ಅಂತಾಳೆ. ಆಮೇಲೆ ಏನು ಕ್ವಶನ್ ಕೇಳಿರು, ಯಾಕೆ ಮಾತಾಡಲ್ವಂದರೆ ಮೌನ ಅಂತ ಹೇಳ್ತಾರೆ. ಓ ಇದೇ ಹೌದಾ, ಇದೊಂಥರ ಪೂಜೆನಾ, ಈ ಪೂಜೆ ನಂಗೆ ಗೊತ್ತೇ ಇರಲಿಲ್ಲ ಅಂತೇಳಿ ಅಜ್ಜಿ ಹೇಳುತ್ತೆ. ಆಮೇಲೆ ಭೂಮಿ ಅಜಿತ್ ಹೆಂಡ್ತಿ ಅಂತ ಅಂದಾಗ ಏನೂ ಮಾಡೋಕ್ಕಾಗಲ್ಲ, ಬರೀ ಅವ್ರು ಕಿತ್ತಾಡ್ತಾನೇ ಇರ್ತಾರೆ ಅಲ್ಲಿವರೆಗೆ. ಅವನು ಯಾವಾಗ ಇವಳ ಸೇವ್ ಮಾಡಿ ಅವನು ರೌಡಿಗಳಿಗೆ ವಧೆ ಕೊಟ್ಟನೋ ಅವತ್ತಿಂದ ಸ್ವಲ್ಪ ಅವನ ಮೇಲೆ ಇವಳಿಗೆ ಕನಿಕರ ಜಾಸ್ತಿ ಆಗಿದೆ. ಅಜಿತ್ ನನ್ನ ಗಂಡನೇ ಆಗಿ ಅವರೇ ಆಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋದು ಇವಳ ಭಾವನೆ ಇದೆ. ಆದರೆ ಆಲ್ರೆಡಿ ಇವರು ಯಾವುದೋ ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ, ಇನ್ನೇನು ಗಂಡ ಹೆಂಡ್ತಿನೇ ಅಂದ್ಕೊಡಿ. ಆದರೆ ಇಲ್ಲೇನು ಸಪ್ರೇಟ್ ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರ ಮಾವ ಹೇಳ್ತಾನೆ, ಹೌದು ಅಜಿತ್ಗೆ ಮದುವೆ ಅಂತೂ ಆಯಿತು, ಇನ್ನು ನನ್ನ ಮಗನಿಗೆ ಮದುವೆ ಮಾಡಿಬಿಡ್ಬೇಕು ಅತ್ಲಾಗೆ. ಏನಮ್ಮ ಅಂಜು, ಮದುವೆ ಫಿಕ್ಸ್ ಆಯ್ತಂತೆ ಅಂತ ಅಜ್ಜಿ ಕೇಳುತ್ತೆ. ಡೇಟ್ ಎಲ್ಲ ಫಿಕ್ಸ್ ಆಯ್ತಂತಲ್ಲ ಅಂತೇಳಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಕತ್ತಳ್ಳಾಡಿಸ್ಬಿಟ್ಟು, ಅಮ್ಮ ಬಾಮ್ಮ ಇಲ್ಲಿ ನಿನ್ನ ಹತ್ರ ಮಾತಾಡಬೇಕು ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಅವ್ರ ಅಮ್ಮನ ರೂಮಿಗೆ ಕರ್ಕೊಂಡೋಗಿ ಅಲ್ಲಿ ಹೇಳ್ತಾಳೆ, ನೋಡಮ್ಮ ಅಜ್ಜಿ ಅಲ್ಲಿ ಊರಿಗೆ ಹೋದಾಗ ನಮಗೇನು ಕಡಿಮೆ ಹಿಂಸೆ ಕೊಟ್ಟಿಲ್ಲ, ಅದೆಲ್ಲ ಏನು ನಾನು ಮರ್ತಿಲ್ಲ, ನಾನು ಇವತ್ತು ನೆನಪಿದೆ. ನಮಗೆ ಅಮ್ಮ ಮಗಳಿಗೆ ಏನು ಕಡಿಮೆ ಹಿಂಸೆ ಕೊಟ್ಟರು ಅವಜ್ಜಿ, ಇವಾಗ ಇಲ್ಲಿ ಬಂದುಬಿಟ್ಟಿದ್ದಾರೆ ಇಲ್ಲಿ ಕೇಳೋಕ್ಕೆ. ಅವರು ಸುಮ್ಮನಿರೋಕ್ಕೆ ಹೇಳ್ಬಿಡಮ್ಮ, ಅವರು ನಮ್ಮ ತಂಟೆ ಇದ್ದಂಗೆ ಅಂತ ಹೇಳ್ತಾಳೆ. ಹಂಗಲ್ಲ ಕಣೆ ಅಂಜು, ಅವ್ರು ಕೇಳ್ತಾರೆ, ನಾವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ನೀ ಸುಮ್ಮನಿರು, ಏನು ಮಾತಾಡಬೇಡ ಅಂತ ಹೇಳ್ತಾಳೆ.
ಆಮೇಲೆ ಹಂಗಂತ ಹೇಳ್ಕೊಂಡಿರ್ತಾರೆ. ಈ ಕಡೆ ಅಜಿತ್ಗೆ ಕ್ವಶನ್ ಆಗ್ತಾನೆ ಇರುತ್ತೆ, ಆನ್ಸರ್ ಕೊಡ್ತಾನೆ ಇರ್ತಾನೆ, ಕ್ವಶನ್ ಆಗ್ತಾನೆ ಇರುತ್ತೆ, ಆನ್ಸರ್ ಕೊಡ್ತಾನೆ ಇರ್ತಾನೆ. ಎಲ್ಲರೂ ತಬ್ಬಿಬ್ಬು ತಬ್ಬಿಬ್ಬು ಅಂತ ಆನ್ಸರ್ ಕೊಡ್ತಿರ್ತಾರೆ. ಆದರೆ ಕರೆಕ್ಟಾಗಿ ಅಜ್ಜಿಗೆ ತಳಬುಡ ಒಂದೂ ಅರ್ಥ ಆಗಲ್ಲ. ಅಯ್ಯೋ ಎಲ್ಲ ಅಯೋಮಯ ಕಣ್ರೋ, ಏನೇನೋ ಹೇಳ್ತೀರಾ, ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಅಂತ ಹೇಳ್ತಾ ಇರುತ್ತೆ. ಆಮೇಲೆ ಇಲ್ಲಿ ಅತ್ತೆ ಸೊಸೆ ಇಬ್ಬರೂ ಮಾತಾಡ್ಕೊಳ್ತಾರೆ. ಮಾತಾಡಿಕೊಂಡು ಏನೇನೋ ಮಾತಾಡ್ತೀರಪ್ಪ, ಒಂದೂ ಅರ್ಥ ಆಗಲ್ಲ ಅಂತ ಹೇಳ್ತಾವ ಅವಜ್ಜಿ ಹಿಂಗೆ ಮಾತಾಡ್ತಾನೆ ಇರುತ್ತೆ. ಆಮೇಲೆ ಭೂಮಿ ಅತ್ತೆ ಕೂಡ ಅತ್ತೆಗೆ ತಿರುಗಿ ಮಾತಾಡಲ್ಲ. ಎಲ್ಲ ಅತ್ತೆ ಏನು ಹೇಳಿದ್ರು ಓಕೆ ಓಕೆ ಅಂತಾಳೆ ಅಂತೇಳಿ ಅವರಿಬ್ಬರು ಅಲ್ಲಿ ಮಾತಾಡಿರ್ತಾರೆ ರೂಮಲ್ಲಿ. ಭೂಮಿ ಮತ್ತು ಅಜಿತ್ತು ಮತ್ತು ಅವ್ರ ಮಾವ ಮತ್ತು ಕೇತನ್ ಅವರು ಎಲ್ಲರೂ ಮಾತಾಡಿರ್ತಾರೆ. ಸೊಸೆಗೆ ಏನು ಹೇಳಿದ್ರು, ಅತ್ತೆಗೇನು ಹೇಳಿದ್ರು, ಸೊಸೆ ಎಲ್ಲನಕ್ಕೂ ತಲೆ ಅಲ್ಲಾಡಿಸ್ತಾರಂತ. ಇಲ್ಲಿ ಅಂಜು ಹೇಳ್ತಾಳೆ, ನೋಡು ನಮಗೆ ಎಷ್ಟೊಂದು ಕಷ್ಟ ಕೊಡ್ತು ಅವಾಗ ಅಜ್ಜಿ ಊರಿಗೆ ಹೋದಾಗ. ಒಲೆ ಉರಿವಿ ಅಂತೂ, ಬೆರಣಿ ತಟ್ಟಿ ಅಂತೂ, ಆಮೇಲೆ ಅಡುಗೆ ಮಾಡಿ ಅಂತೂ, ಪಾತ್ರೆ ತೊಳಿ ಅಂತೂ ಏನು ಕಡಿಮೆ ಹಿಂಸೆ ಕೊಟ್ಟಿದ್ದು ಅವೆಲ್ಲ ಏನು ನಾನು ಮರ್ತಿಲ್ಲಮ್ಮ, ನನಗೆ ನೆನಪಿದೆ. ಅಜ್ಜಿಗೆ ಸುಮ್ಮನಿದ್ದು ಬಿಡೋಕೆ ಹೇಳು, ನನ್ನ ವಿಷಯಕ್ಕೆ ಬರೋದು ಬೇಡ ಅಂತ. ಅದಕ್ಕೆ ಇವಳು ಹೇಳ್ತಾಳೆ, ಅವರಮ್ಮ, ನೀನು ಅಜ್ಜಿ ಏನಾರು ಎಗನಿಷ್ಠಿ ಮಾಡಿಕೊಂಡ್ರೆ ನಿನ್ನ ಮದುವೆನೇ ಆಗಲ್ಲ, ಬೇಡವೇ ಬೇಡ ಅಂದ್ಬಿಡುತ್ತೆ. ಅಜ್ಜಿ ಏನು ಹೇಳ್ತಾರೆ, ಮಗ ಹಂಗೆ ಕೇಳ್ತಾರೆ, ಆ ಮಗ ಹೆಂಗೆ ಹೇಳ್ತಾರೆ ಅಜ್ಜಿ ಹಂಗೆ ಕೇಳ್ತಾರೆ, ನೀನು ಅವ್ರ ಬಗ್ಗೆ ಎಲ್ಲ ಎಗನಿಷ್ಠ ಮಾಡ್ಕೋಬೇಡ ಅಂತ ಹೇಳ್ತು. ಹೌದಾ, ಸರಿ ಮದುವೆನೇ ಆಗಲ್ಲ ಅಂದಾಗ ಹೆದರ್ಕೊಳ್ತಾಳೆ. ಹೌದಾ, ಸರಿ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರು ಏನು ಕೇಳ್ತಾರೆ ಅದಕ್ಕೆಲ್ಲ ಆನ್ಸರ್ ಹೇಳು, ಏನು ಕಳ್ಕೊಳ್ಳೋ ಅಂಥದ್ದು ಏನಿದೆ, ನಿನ್ನ ಗಂಟೇನು ಹೋಗಲ್ಲ ಅಂತ ಹೇಳ್ತಾಳೆ. ಹೌದಾ, ಸರಿ ಅಮ್ಮ ಅಂತ ಹೇಳ್ತಾಳೆ. ಏಕೆ ಅಂದರೆ ಮೊಮ್ಮಗ ಡಾಕ್ಟ್ರು ಆರಾಮಾಗಿ ಜೀವನ ಸಾಕ್ತಿದ್ದಾನೆ, ಒಳ್ಳೆ ಹುದ್ದೆಲಿರೋದ್ರಿಂದ ಮಗಳು ಸೇಫರ್ ಸೈಡ್ ಚೆನ್ನಾಗಿರ್ತಾಳೆ ಅನ್ನೋದು ಇವಳು ಭಾವನೆ ಆಗಿರುತ್ತೆ ಅವ್ರ ಅಮ್ಮಂದು. ಬಟ್ ಆದರೆ ಸುಖವಾಗಿರ್ಬೋದು ಅನ್ನೋದು ಅವಳ ಆಸೆ ಆಗಿರುತ್ತೆ. ಇವಳಿಗೂ ಅಷ್ಟೇ ಖರ್ಚು ಮಾಡೋಕ್ಕೆ ದುಡ್ಡೆಲ್ಲ ಕೊಡ್ತಾನೆ, ಆರಾಮಾಗಿರ್ಬೋದು, ಕಷ್ಟಪಡಬೇಕಾಗಿಲ್ಲ ಅನ್ನೋದು ಇವಳ ಇಂಟೆನ್ಷನ್ನು ಆಗಿರುತ್ತೆ ಮಗಳದು. ಆಮೇಲೆ ಇದು ಮಾತುಕತೆ ನಡೀತಿರ್ಬೇಕಾದ್ರೆ, ಹೌದಾ ಅಮ್ಮ ಹಿಂಗೆಲ್ಲ ಆಗುತ್ತಾ ಹಂಗೆಲ್ಲ ಆಗುತ್ತಾ ಅಂಜು, ಹೌದಾ ಅಮ್ಮ ಹಂಗೆಲ್ಲ ಆಗುತ್ತಮ್ಮ ಹಿಂಗೆಲ್ಲ ಆಗುತ್ತಾ ಅಮ್ಮ, ಓ ಅದು ಕರೆಕ್ಟು, ನಾನು ಮದುವೆ ಮಾಡ್ಕೋಬೇಕು ಅವನ್ನೇ, ಮತ್ತೆ ನನಗೆ ಕಷ್ಟ ಆಗ್ಬಿಡುತ್ತೆ ಅಂಥೇಳಿ ಅವಳನ್ನ ಬ್ರೈನ್ ವಾಶ್ ಮಾಡ್ತಾಳೆ ಮಗಳನ್ನ ಅಮ್ಮ. ಏನಾರ ಒಂದು ಚೂರು ಬೇಡ ಅಂದ್ಬಿಟ್ರೆ, ಅಜ್ಜಿಗೆ ಏನಾರು ನೀನು ನಿಷ್ಠುರವಾಗಿ ಮಾತಾಡಿದ್ದಾದರೆ, ಅಜ್ಜಿ ಏನಾರ ಬೇಡ ಅಂದ್ಬಿಟ್ರೆ ನಿನ್ನ ಮದುವೆನೇ ಕ್ಯಾನ್ಸಲ್ ಅಂತ ಎದ್ದಿಸ್ಬಿಡ್ತಾಳೆ. ಹೌದಾ, ಹಂಗಾದ್ರೆ ಬೇಡ ಅಂತೇಳಿ ಇಲ್ಲಿ ಸತ್ಯಂಗೆ ಇವರಿಬ್ಬರು ಯಾವಾಗಲೂ ಕಿತ್ತಾಡೋದು, ಮತ್ತು ಇವಾಗ ಸ್ವಲ್ಪ ಸರಿ ಹೋಗ್ತಿದ್ದಾರೆ ಅನ್ನೋದೊಂದು ಖುಷಿ ಇದೆ. ತುಂಬಾ ಖುಷಿ ಪಡ್ತಿದ್ದಾನೆ ಸದ್ಯ ಇವರಿಬ್ಬರು ಒಂದಾದರೂ ಸಾಕಪ್ಪ ಅಂತ ದೇವ್ರನ್ನ ನೆನ್ಕೋತಾನೆ. ಅಂದರೆ ಸ್ನೇಹಿತ ಚೆನ್ನಾಗಿರಬೇಕು ಅನ್ನೋದು ಅವನ ಆಸೆ, ಮತ್ತು ಈ ಕಡೆ ಬಂದರೆ ಭೂಮಿನೂ ಚೆನ್ನಾಗಿರಬೇಕು ಅನ್ನೋದು ಆಸೆ. ಪಾಪ ಹುಡುಗಿ ಟೀ ಅಂಗಡಿಲೇ ಕಷ್ಟಪಟ್ಟು ದೊಡ್ಡದಾಗಿ ಬೆಳೆದಿದ್ದಾಳೆ. ಇವತ್ತು ಅವಳು ಹೋದರೆ ಜೀವನ ಮಾಡೋಕ್ಕೇನು ತೊಂದರೆ ಇಲ್ಲ, ಅವಳಿಗೊಂದು ಕಾನ್ಸ್ಟೇಬಲ್ ಕೆಲಸ ಸಿಕ್ಬಿಟ್ರೆ ಆರಾಮ್ ಜೀವನ ಮಾಡ್ಕೊಂಡು ಹೋಗ್ತಾಳೆ ಅನ್ನೋದು ಅವನ ಇಂಟೆನ್ಷನ್ ಆಗಿರುತ್ತೆ. ಈ ಕಡೆ ಬಂದು ಇಂಟೆನ್ಷನ್ ಆಗಿರುತ್ತೆ. ಈ ಕಡೆ ಅಜ್ಜಿ ಕೂಡ ಮತ್ತು ನಿಮಗೇನು ಗೊತ್ತಿರಲಿಲ್ವಾ ಇದೆಲ್ಲ ಅಂತ ಆ ಅಜ್ಜಿನ ಕೇಳ್ತಾರೆ. ಅದೇ ಸೀತಾ ಸೊಸೆ ಇದ್ದಾಳಲ್ಲ, ಸೊಸೆ ಅಮ್ಮನ. ಇಲ್ಲ ಎಲ್ಲ ಗೊತ್ತಿತ್ತು, ಇನ್ನೇನು ಹೇಳೋದು ಹೇಳಿ, ನಿಮಗೂ ಎಲ್ಲ ಗೊತ್ತಿರುತ್ತಲ್ಲ ಅಂತ ಹಿಂಗೆ ಬೀಗರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಎಲ್ಲರೂ ಖುಷಿಯಾಗೇ ಇರ್ತಾರೆ. ಇವ್ರ ಮನೆಯಲ್ಲಿ ಬೀಗರು ಜಗಳ ರಂಪ ಅಂತ ಏನಿಲ್ಲ, ತುಂಬ ಚೆನ್ನಾಗಿರ್ತಾರೆ, ಅನ್ಯೋನ್ಯತೆ ಚೆನ್ನಾಗಿದೆ. ಸೊಸೆ ಕೂಡ ಇಲ್ಲೇ ಇದ್ರೂ ಅತ್ತೆಗೆ ಕೋಪ ಇಲ್ಲ. ಅಮ್ಮಗೆ ಮಗಳು ಇಲ್ಲೇ ಇದ್ರೂ ಅಮ್ಮಂಗೂ ಕೋಪ ಇಲ್ಲ. ಅಂದರೆ ಅವಳು ಎಲ್ಲರ ಹತ್ರನೂ ಹೊಂದ್ಕೊಂಡು ಹೋಗ್ತಾಳೆ. ಮತ್ತು ಅವಳ ಗಂಡನೂ ಅಷ್ಟೇ, ಎಲ್ಲರ ಹತ್ರ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾನೆ, ಏನೂ ಪ್ರಾಬ್ಲಮ್ ಇಲ್ಲ. ಅತ್ತೆ ಮನೆಯಲ್ಲೇ ಬಂದಿದ್ರೂ ಎಲ್ಲರ ಹತ್ರನೂ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾನೆ. ಇಲ್ಲಿವರೆಗೆ ಆ ಥರ ಪ್ರಾಬ್ಲಮ್ ಏನೂ ಆಗೇ ಇಲ್ಲ, ತುಂಬ ಚೆನ್ನಾಗಿದ್ದಾರೆ. ಹಂಗಾಗಿ ಎಲ್ಲರಿಗೂ ಒಬ್ರಿಗೊಬ್ರು ಜಗಳ ಆಡೋದು ಆ ಥರ ಏನಿಲ್ಲದ ಕಾರಣಕ್ಕೆ ಎಲ್ಲರೂ ಖುಷಿಯಾಗೇ ಇರ್ತಾರೆ ಇವ್ರ ಮನೆಯಲ್ಲಿ. ಎಲ್ಲ ಲಿವಿಂಗ್ ಹಾಲಲ್ಲಿ ಕೂತ್ಕೋತಾರೆ, ಎಲ್ಲ ವಿಷಯನೂ ಡಿಸ್ಕಸ್ ಮಾಡ್ತಾರೆ, ಮಾತಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಇದೊಂಥರ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಕಡೆ ಬಂದು ಸೊಸೆಗೆ ಕ್ವಶನ್ ಕೇಳ್ತಲೇ ಇರುತ್ತೆ. ಸೊಸೆ ನಗ್ತಾನೆ ಆನ್ಸರ್ ಮಾಡ್ತಿರ್ತಾಳೆ, ಹೌದು ಅತ್ತೆ ಅಂತ ಪ್ರತಿಯೊಂದಕ್ಕೂ. ತುಂಬ ಸಂತೋಷ ಆಯ್ತತೆ ನೀವು ಬಂದಿದ್ದು, ಹಾಗೆ ಹಿಂಗೆ ಅಂತ. ಏನು ಇನ್ಫಾರ್ಮೇಷನ್ ಇಲ್ದಲೆ ಇನ್ಫಾರ್ಮೇಷನ್ ಕೊಟ್ಕೊಂಡು ಬರೋಕ್ಕೆ ನನಗೇನು
ಏನು ನಾನು ಮದುವೆ ಮಾಡ್ತಾಯಿದ್ದೀನಾ, ನಾನೇನಕ್ಕೆ ಇನ್ಫಾರ್ಮೇಷನ್ ಕೊಟ್ಕೊಬರ್ಬೇಕು, ನನ್ನ ಪಾಡಿ ನಾನು ಬರ್ತೀನಪ್ಪ ಅಂತ ಹೇಳ್ತಾಳೆ. ಹೌದು ಸರಿ ಅತ್ತೆ, ನಿಮ್ಮದೇ ಕರೆಕ್ಟು, ನೀವೇನು ಕೇಳಿ ಮಾಡಿ ಬರಬೇಕಾದ್ದೇನಿಲ್ಲ, ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗ ಬರ್ತಾ ಇರಬೇಕತ್ತೆ ನೀವು ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಇವನು ಮದುವೆ ಮಾಡ್ಕೊಳ್ಳೋ ವಿಷಯಕ್ಕೆ ಕೇಳಿದಾಗ, ಹ್ಞೂ ಹೌದು ಡೇಟ್ ಎಲ್ಲ ಫಿಕ್ಸ್ ಆಗಿದೆ, ಇಂಥ ಡೇಟಿಗೆ ಮದುವೆ ಎಲ್ಲ ಫಿಕ್ಸ್ ಆಗಿ ಎಲ್ಲದೂ ರೆಡಿ ಆಗ್ತಾಯಿದೆ ಅಜ್ಜಿ ಮತ್ತು ಅಂತ ಹೇಳ್ತಾನೆ. ಆವಾಗ ಹೌದಾ ಅದೇನೇ ವಿಚಾರಿಸೋಣ ಅಂತಲೇ ಬಂದು ಎಲ್ಲ ವಿಚಾರಿಸ್ಕೊಂಡು ನೋಡಿಕೊಂಡು ಮಾತಾಡಿಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅನಿಕೇತ್ ಅವನ ಹತ್ರ ಅಜ್ಜಿ ಹೇಳುತ್ತೆ, ನೀನಂತೂ ಊರ ಕಡೆ ಬರ್ತಾ ಇಲ್ಲ, ಅದಕ್ಕೇ ನಾವೇ ವಿಚಾರಿಸ್ಕೊ ಹೋಗೋಣ ಅಂತ ಬಂದ್ವಿ ಅಂತೇಳಿ. ಹೀಗೆ ಸ್ಟೋರಿ ಮುಂದೆ ಹೋಗ್ತಾಯಿದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.